75 ದಿನಗಳ ಕಾಲ ಮೈಸೂರು ಅಪೋಲೋ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಪಡೆದು ಮೃತ್ಯುವನ್ನೇ ಗೆದ್ದು ಬಂದ ಕೃಷ್ಣರಾಜಪೇಟೆ ಪುರಸಭೆ ಹಿರಿಯ ಸದಸ್ಯ ಎಸ್ಐ ಮಂಜುನಾಥ್. ಮಂಡ್ಯ ಜಿಲ್ಲಾ ಕುರುಬರ ಸಂಘದ ನಿರ್ದೇಶಕರಾದ ಕೆಸಿ ಮಂಜುನಾಥ್ ಅವರು ಅನಾರೋಗ್ಯ ಪೀಡಿತರಾಗಿ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ 75 ದಿನಗಳ ಕಾಲ ಚಿಕಿತ್ಸೆ ಪಡೆದು ಸಂಪೂರ್ಣವಾಗಿ ಗುಣಮುಖರಾಗಿದ್ದು, ತಾವು ಸಾವು ಬದುಕುಗಳ ನಡುವೆ ಹೋರಾಟ ನಡೆಸಿ ಸಾವನ್ನೇ ಗೆದ್ದು ಬಂದ ಮೃತ್ಯುಂಜಯನತೆ ಹೊರಹೊಮ್ಮಿದ್ದಾರೆ. ಮಾತಿನಲ್ಲಿನ ಗಡಸುತನ, ಜೋರು ಧ್ವನಿ, ಎಲ್ಲರಿಗೂ ಸಹಾಯ ಮಾಡಬೇಕೆಂಬ ಹೃದಯ, ಶ್ರೀಮಂತಿಕೆ ಸ್ವಲ್ಪವೂ ಕುಗ್ಗಿಲ್ಲ. 75 ದಿನಗಳು ಐಸಿಯುನಲ್ಲಿ ಇದ್ದುಕೊಂಡು ಚಿಕಿತ್ಸೆ ಪಡೆದುಕೊಂಡಿರುವ ಕಾರಣ ದೇಹವು ಶಕ್ತಿ ಇಲ್ಲದೆ ನಿತ್ರಾಣಗೊಂಡಿದ್ದು, ಎದ್ದು ನಿಲ್ಲುವ ಶಕ್ತಿಯೂ ಇಲ್ಲದಿದ್ದರೂ ಹೋರಾಟದ ಕಿಚ್ಚು ಮಾತ್ರ ಹೋರಾಟಗಾರ ಮಂಜಣ್ಣನಿಗೆ ಇಂದಿಗೂ ಸ್ವಲ್ಪವೂ ಕಡಿಮೆಯಾಗಿಲ್ಲ. ಕೃಷ್ಣರಾಜಪೇಟೆ ಪಟ್ಟಣದ ದೊಡ್ಡ ಕೇರಮ್ಮನವರ ದೇವಾಲಯದ ಮುಂಭಾಗದಲ್ಲಿರುವ ತಮ್ಮ ಹಳೆಯದಾದ ಹಂಚಿನ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದು, ಇಂದಿನ ರಾಜಕಾರಣಗಳಿಗೆ ಆದರ್ಶಪ್ರಾಯವಾಗಿದ್ದಾರೆ. 3 ಬಾರಿ ಹ್ಯಾಟ್ರಿಕ್ ಅವಧಿಗೆ ಕೆಆರ್ಪೇಟೆ ಪುರಸಭೆಗೆ ಸದಸ್ಯರಾಗಿದ್ದರೂ ಕೂಡ ಇಂದಿಗೂ ಕೂಡ ವಾಸಕ್ಕೆ ಒಂದು ಸ್ವಂತ ಮನೆಯನ್ನು ಹೊಂದದ ಮಂಜುನಾಥ್ ಬಡತನದ ಬೇಗೆಯಲ್ಲಿ ನೊಂದು ಬೆಂದಿದ್ದರೂ ಕೂಡ ತಮ್ಮ ಆದರ್ಶಗಳು ಹಾಗೂ ಜನಪರವಾದ ಹೋರಾಟವನ್ನ ಇಂದಿಗೂ ಬಿಟ್ಟಿಲ್ಲ. ಜನಪರವಾದ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಅವರ ಜೊತೆಯಲ್ಲಿ ಸಮಕಾಲೀನರಾಗಿ ರಾಜಕೀಯ ಆರಂಭಿಸಿ ಕೆಆರ್ಪೇಟೆ ಪುರಸಭೆಯಲ್ಲಿ ನಡೆದಿರುವ ನಿವೇಶನಗಳ ಹಗರಣವನ್ನು ಬಯಲಿಗೆ ತಂದು ಲೋಕಾಯುಕ್ತ ತನಿಖೆ ನಡೆಸುವಂತೆ, ಬಡವರ ಹಾಗೂ ಮಧ್ಯಮ ವರ್ಗದ ಜನರಿಗೆ ನ್ಯಾಯಬದ್ಧವಾಗಿ ಸಿಗಬೇಕಾದ ನಿವೇಶನಗಳನ್ನು ವಿತರಣೆ ಮಾಡಲು ಅನುಕೂಲವಾಗುವಂತೆ ಪಟ್ಟಣದ ಟಿಬಿ ಬಡಾವಣೆ, ಹೊಸಹೊಳಲು ಗ್ರಾಮದ ಬಳ್ಳೆಕೆರೆ ರಸ್ತೆಯಲ್ಲಿನ ದಲಿತ ಕೇರಿ ನಿವೇಶನ ಹಾಗೂ ಸಾಧುಗೋನಹಳ್ಳಿ ಬಳಿಯ ನಿವೇಶನಗಳ ವಿತರಣೆಗೆ ಆಗ್ರಹಿಸಿ ಬೀದಿಗಿಳಿದು ಹೋರಾಟ ನಡೆಸಿದ್ದ ಮಂಜುನಾಥ್ ಅವರ ಕೊನೆಯ ಆಸೆಯಂತೆ ಪಟ್ಟಣದಲ್ಲಿ ವಾಸಿಸುತ್ತಿರುವ ಕಡು ಬಡವರಿಗೆ ನಿವೇಶನಗಳ ವಿತರಣೆ ಆಗಬೇಕು. ಜನಪರ ಹೋರಾಟಗಾರ ಕೆಸಿ ಮಂಜುನಾಥ್ ಪುರಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಪಟ್ಟಣದ ಬಡ ಜನರ ಸೇವೆ ಮಾಡುವ ಸೌಭಾಗ್ಯ ದೊರೆಯಲಿ ಎಂಬುದು ಕೆಆರ್ಪೇಟೆ ಟೌನ್ ಸೇರಿದಂತೆ ತಾಲೂಕಿನ ಜನತೆಯ ಆಶಯವಾಗಿದೆ. ತನ್ನ ಪತಿ ಸತ್ಯವಾನನನ್ನ ಸತಿ ಶಿರೋಮಣಿ ಸಾವಿತ್ರಿಯು ಯಮನೊಂದಿಗೆ ಹೋರಾಡಿ ಕಾಪಾಡಿಕೊಂಡಂತೆ 75 ದಿನಗಳ ಕಾಲ ಐಸಿಯುನಲ್ಲಿ ಇರಿಸಿಕೊಂಡು ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೊಡಿಸಿ ಲಕ್ಷಾಂತರ ರೂಪಾಯಿ ಹಣವನ್ನು ನೀರಿನಂತೆ ಖರ್ಚು ಮಾಡಿ ತನ್ನ ಪತಿಯನ್ನ ಸಾವಿನ ದವಡೆಯಿಂದ ಪಾರು ಮಾಡಿದ ಶ್ರೀಮತಿ ವನಿತಾ ಹಾಗೂ ಮಂಜಣ್ಣನ ಸಹೋದರ ಆತ್ಮವಿಶ್ವಾಸ ಹಾಗೂ ಧೈರ್ಯವನ್ನ ಮೆಚ್ಚಲೇಬೇಕಾಗಿದೆ. ತಾಲೂಕಿನ ಜನರ ಆಶೀರ್ವಾದ ಹಾಗೂ ಪ್ರೀತಿಯ ಶಕ್ತಿಯಿಂದ ಮೃತ್ಯುವನ್ನ ಗೆದ್ದು ಬಂದ ಮೃತ್ಯುಂಜಯ ಎಸ್ಐ ಮಂಜುನಾಥ್ ಅವರಿಗೆ ಶುಭವಾಗಲಿ. ಮಾಹಿತಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ. ಯಾರು ನೀವು ಹುಷಾರಾಗಿ ನೀವು ಚೆನ್ನಾಗಿ ಅಷ್ಟು ಬಾಕಿದ್ದು ಏನಾಗಿರಲಿ. ನೀವು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರ್ತದೆ. ಇಲ್ಲ, ಈಗ ಓಡಾಡ್ತಾರೆ ಮಾಡ್ತಾರೆ. ಇನ್ನೊಂದು 20 ದಿನ ಬೇಕು ಎಲ್ಲ ಸ್ಟಡಿ ಆಗೋಕ್ಕೆ. ಎಲ್ಲ ಈಗ ಅಲ್ಲೇ ಮಾನಸಿಕ ಸ್ಟಡಿ ಆಗಿದ್ರೆ ಈಗ ಬಾಡಿ ಡೆವಲಪ್ ಮಾನಸಿಕವಾಗಿ ಎಲ್ಲ ಇದು ಬಾಡಿ ಹೊಸ ಶಕ್ತಿ ಬೇಕು. ತಗೋತವ್ರೆಲ್ಲ ಫುಡ್ ಎಲ್ಲ ಪ್ರೋಟೀನ್ಸ್ ಫುಡ್ ಎಲ್ಲ ತಗೋತಾರೆ. ನಮ್ಮ ಮಾಜಿ ಪುರಸಭಾ ಹಿರಿಯ ಸದಸ್ಯರು ಅದು ಕೆಸಿ ಮಂಜಣ್ಣವರು ಏನು 45 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡಿ ಸಾವನ್ನೇ ಗೆದ್ದು ಬಂದ ಮೃತ್ಯುಂಜಯ ನಮ್ಮ ಕೆಸಿ ಮಂಜಣ್ಣ ಇವರು ಅಚಾನಕ್ ಆರೋಗ್ಯ ಏರುಪೇರಾಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗುವಂಥ ಪರಿಸ್ಥಿತಿ ಬಂತು. ಇಡೀ ತಾಲೂಕು ಜನತೆ ಇವ್ರ ಬಗ್ಗೆ ಒಂದು ಏನು ಇವರ ಆರೋಗ್ಯ ಸ್ಥಿತಿ ಈ ಥರ ಆಯ್ತಲ್ಲ ಅಂತ ಭಾಳ ದಿಗ್ಭ್ರಮೆಯಾದರು. ಮತ್ತು ಆ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಅನೇಕ ಸಾಮಾಜಿಕ ಕಾರ್ಯಕರ್ತರು ಮತ್ತು ರಾಜಕೀಯ ಮುಖಂಡರುಗಳೆಲ್ಲ ಹೋಗಿ ಇವ್ರನ್ನ ಆರೋಗ್ಯ ವಿಚಾರಿಸಿ ಭೇಟಿ ಮಾಡಿ ಧೈರ್ಯ ತುಂಬಿ ಬಂದಿದ್ದರು. ಅದರಂತೆ ಇವ್ರಿಗೂ ಮನೆಗೆ ಬಂದ ಮೇಲೆ ನಮ್ಮ ತಾಲೂಕಿನ ಎಲ್ಲ ಗ್ರಾಮದ ಮುಖಂಡರುಗಳು, ಸಾರ್ವಜನಿಕರು, ಇವರ ಅಭಿಮಾನಿಗಳು ಇವತ್ತು ಪ್ರತಿದಿನ ಇವ್ರ ಮನೆಗೆ 100 ಜನ ಬಂದು ಇವರು ಆರೋಗ್ಯ ವಿಚಾರಿಸಿ ಇವ್ರಿಗೆ ಧೈರ್ಯ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇವರು ಆರೋಗ್ಯವಾಗಿ ಚೇತರಿಕೆ ಆಗ್ತಾ ಇದ್ದಾರೆ. ಇನ್ನೊಂದು 20 ದಿನ ಇವರು
ನಡೆದಾಡಿ ಒಂದು ಮಾಮೂಲಿ ಯಥಾಸ್ಥಿತಿ ಓಡಾಡ್ತಿದ್ದಲ್ಲ ಆ ಥರ ಒಂದು ತಿರುಗಾಟ ಮಾಡಿ ಸಾರ್ವಜನಿಕ ಸೇವೆಗೆ ತೊಡಗಿಸ್ಕೊಳ್ತಾರೆ. ನಂತರದ ದಿನಗಳಲ್ಲಿ ಇವ್ರಿಗೆ ಒಳ್ಳೆ ಆರೋಗ್ಯ, ಆಯುಷ್ಯ ಮತ್ತು ಇವರ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ ಅಂತ ಅಂದ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಈಗ ನಾವು ನಮ್ಮ ಸ್ನೇಹಿತರಾದ ಲೋಕೇಶ್ ಅವರು, ಅಜಯ್ ಅವರು ಮತ್ತು ಹಿರಿಯ ಪತ್ರಕರ್ತರಾದ ನೀಲಕಂಠಣ್ಣವರು ಇವರ ಆರೋಗ್ಯ ವಿಚಾರಿಸಲಿಕ್ಕೆ ಬಂದಿದ್ದು. ಈ ಸಂದರ್ಭದಲ್ಲಿ ಇವ್ರಿಗೆ ನಾವು ಮಾನಸಿಕವಾಗಿ ಧೈರ್ಯ ಹೇಳಿ ಒಳ್ಳೆಯದಾಗಲಿ, ಆ ದೊಡ್ಡಕೆರಮ್ಮ ಇವಕ್ಕೆ ಎಲ್ಲ ಥರ ಶಕ್ತಿ ತುಂಬಲಿ ಅಂತ ನಾವು ದೇವ್ರನ್ನ ಪ್ರಾರ್ಥಿಸ್ತಾ ಇದ್ದೀವಿ.